ಆಟೋ ಚಾಲಕನಿಗೆ ಮಹಿಳೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಮಹಿಳೆ ಕ್ಷಮೆಯನ್ನ ಕೇಳಿದ್ದಾರೆ. ಚಾಲಕರ ಆಕ್ರೋಶಕ್ಕೆ ಮಂಡಿಯೂರಿದ ಹಿಂದಿ ಲೇಡಿ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳಿದ ಮಹಿಳೆ ಹಾಗೂ ಪತಿ ನನ್ನಿಂದ ತಪ್ಪಾಯಿತು ಅಂತ ಕಾಲಿಗೆ ಬಿದ್ದು ಕ್ಷಮೆಯಾಚನೆ ಮಾಡಿದ್ದಾರೆ. ಬೆಳ್ಳಂದೂರು ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಬಿಹಾರಿ ಮೂಲದ ಪನ್ಪೂರಿ ಮಿಶ್ರಾ ಎಂಬ ಮಹಿಳೆ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂದೂರು ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸದ್ಯ ಈಗ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳಿದ್ದಾರೆ. ಆಟೋ ಚಾಲಕನಿಗೆ ಹಿಂದಿ ಮಹಿಳೆ ಚಪ್ಪಲಿಯಿಂದ ಹೊಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಬಿಹಾರ ಮೂಲದ ಮಹಿಳೆ ಹಾಗೂ ಆಕೆಯ ಪತಿ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ದಾರೆ. ಆಟೋ ಚಾಲಕನ ಬಳಿ ಕ್ಷಮೆ ಯಾಚಿಸಿದ ದಂಪತಿ ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲಾ ಕನ್ನಡಿಗರು ನಮ್ಮನ್ನ ಕ್ಷಮಿಸಿ, ಆಟೋ ಚಾಲಕರ ಬಗ್ಗೆ ನಮಗೆ ಗೌರವ ಇದೆ, ಬೆಂಗಳೂರನ್ನ ನಾವು ಪ್ರೀತಿಸ್ತೇವೆ, ಇಲ್ಲಿನ ವಾತಾವರಣವನ್ನ ಪ್ರೀತಿಸ್ತೇವೆ ಅಂತ ದಂಪತಿ ಹೇಳಿದ್ದಾರೆ. ನಾವು ಹೋಗುವಾಗ ಏನೋ ಘಟನೆ ಆಯಿತು, ಬೇಕು ಅಂತ ಮಾಡಿದ್ದಲ್ಲ, ನಾನು ಕ್ಷಮೆಯನ್ನ ಕೇಳ್ತೇನೆ, ನಾನು ಗರ್ಭಿಣಿ, ಗರ್ಭಪಾತ ಆಗೋ ಭಯದಲ್ಲಿ ಹೀಗೆ ಮಾತನಾಡಿದೆ, ಬೆಂಗಳೂರು ಅಂದ್ರೆ ತುಂಬಾ ಇಷ್ಟ, ಬೆಂಗಳೂರು ಸಂಸ್ಕೃತಿಯನ್ನ ತುಂಬಾ ಗೌರವಿಸ್ತೇವೆ ಹಾಗೆ ಪ್ರೀತಿಸ್ತೇವೆ ಅಂತ ಮಹಿಳೆ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗೆ ಮಹಿಳೆಯ ಪತಿ ಮಾತನಾಡಿ, ನಾವು 3 ವರ್ಷದಿಂದ ಬೆಂಗಳೂರಿನಲ್ಲಿದ್ದೇವೆ, ತವರಿನಂತೆ ನಾವು ಇಷ್ಟಪಡ್ತೇವೆ, ನಮಗೆ ಬೆಂಗಳೂರಿನ ಬಗ್ಗೆ ಯಾವುದೇ ನೆಗೆಟಿವ್ ಅಭಿಪ್ರಾಯಗಳಿಲ್ಲ, ಆಟೋ ಚಾಲಕರನ್ನ ಗೌರವಿಸ್ತೇವೆ ಅಂತ ಇಲ್ಲಿ ಪತಿ ಕೂಡ ಹೇಳಿದ್ದಾರೆ. ಇನ್ನು ಘಟನೆ ಸಂಬಂಧ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಮಹಿಳೆ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಭಾನುವಾರ ಪೊಲೀಸರು ಮಹಿಳೆಯನ್ನ ಕರೆಸಿ ವಿಚಾರಣೆಯನ್ನ ನಡೆಸಿ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡ್ರು. ಇನ್ನು ವಿಚಾರಣೆ ವೇಳೆ ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಿರೋದನ್ನ ಮಹಿಳೆ ಕೂಡ ಒಪ್ಪಿಕೊಂಡಿದ್ರು. ಈಗ ಅದೇ ಬೆನ್ನಲ್ಲೇ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಮೂರು ಜನ ಇರೋದಕ್ಕೆ ಬಚಾವು ಕಂಪ್ಲೇಂಟ್ ಆಗಿಲ್ಲ. ಎಲ್ಲ ಕನ್ನಡಿಗರಿಗೂ ನಾನು ಕ್ಷಮೆ ಕೇಳ್ತೀನಿ. ಇನ್ನೊಂದ್ಸರಿ ಈ ತರ ನಾನು ಕನ್ನಡ ತಪ್ಪು ಮಾಡಲ್ಲ. ನೀವು ಅಷ್ಟೊಂದು ಹೇಳೋರು ಅವ್ರು ಹೇಳೋದ ಬಿಡಿ. ಇನ್ನೊಂದು ಸರಿ ಕನ್ನಡಿಗರಿಗೆ ಕರ್ನಾಟಕದ ಬಗ್ಗೆ ನಾನು ಈ ತರ ಮಾತಾಡಲ್ಲ. ಕ್ಷಮಿಸಿ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಹಿಳೆಯೊಬ್ಬರು ಆಟೋ ಚಾಲಕರಿಗೆ ಚಪ್ಪಲಿಯಿಂದ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಟೋ ಚಾಲಕನ ಕಾಲಿಗೆ ಬಿದ್ದು ದಂಪತಿ ಇಬ್ಬರು ಕೂಡ ಕ್ಷಮೆಯನ್ನ ಕೇಳಿದ್ದಾರೆ. ಅಂಡ್ ಇಲ್ಲಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆಯೋದಕ್ಕೆ ರೀಸನ್ ಏನಿತ್ತು ಅಂತ? ಮಧುಮಾಲ, ಈ ಆಟೋ ಚಾಲಕನ ಮೇಲೆ ದೌರ್ಜನ್ಯ ಸೇರಿದಂತೆ ಚಪ್ಪಲಿಯಲ್ಲಿ ಹೊಡೆದಿರುವಂತಹ ಪ್ರಕರಣ ಸಂಬಂಧಪಟ್ಟಾಗೆ ಅಂದ್ರೆ ಬೇರೆ ರಾಜ್ಯದ ಮಹಿಳೆಯೊಬ್ಬಳು ಈ ಒಂದು ಕೃತ್ಯವನ್ನ ಎಸಗಿದ್ಲು ಅಂತನ್ನುವಂತ ನಿಟ್ಟಿನಲ್ಲಿ ದೂರನ್ನು ಕೂಡ ದಾಖಲು ಮಾಡುವಂತ ಕೆಲಸ, ಜೊತೆಗೆ ಆ ವಿಡಿಯೋ ಸಮೇತವಾಗಿ ಆ ದೂರನ್ನ ದಾಖಲು ಮಾಡುವಂತ ಕೆಲಸ ನಡೆದಿರುತ್ತೆ. ಶನಿವಾರ ಮಧ್ಯಾಹ್ನ 3:30 ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಬೆಂಗಳೂರಿನ ಬೆಳ್ಳಂದೂರು ಕ್ರಾಸ್ನ ವಾಹನ ಅಂದ್ರೆ ಕ್ರಾಸ್ ನಲ್ಲಿ ವಾಹನ ಟಚ್ ಆಗಿದೆ ಎನ್ನುವಂತ ಕಾರಣಕ್ಕಾಗಿ ಆ ಮಹಿಳೆಯ ಕಿರೀಟ ತೆಗಿತಾಳೆ. ಅಂದ್ರೆ ದ್ವಿಚಕ್ರ ವಾಹನದಲ್ಲಿ ಬರ್ತಿರ್ತಾಳೆ ಆಕೆ ಒಂದು ಬದಿಗೆ ಹೋಗುವಂತಹ ಸಂದರ್ಭದಲ್ಲಿ ಹಿಂಬದಿಯಲ್ಲಿ ಬರ್ತಿದ್ದಂತಹ ಆಟೋ ಆ ಒಂದು ವೆಹಿಕಲ್ಗೆ ಟಚ್ ಆಗತ್ತೆ ಎನ್ನುವಂತ ನಿಟ್ಟಿನಲ್ಲಿ ಮಾತಿಗೆ ಮಾತು ಬೆಳೆದು ಆಕೆ ತುಂಬಾ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತ ಕೆಲಸ ಮಾಡ್ತಿದ್ಲು. ಅದೇ ಒಂದು ಸಂದರ್ಭದಲ್ಲಿ ನನಗೆ ತೊಂದರೆ ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಈ ಆಟೋ ಚಾಲಕ ವಿಡಿಯೋ ಸೆರೆ ಮಾಡುವ ಮೂಲಕವಾಗಿ ಸೇಫರ್ ಸೈಡ್ ಇಟ್ಕೊಳ್ಳೋಣ ಅಂತ ಎನ್ನುವಂತ ನಿಟ್ಟಿನಲ್ಲಿ ವಿಡಿಯೋ ಕೂಡ ಮಾಡ್ತಿರ್ತಾನೆ. ಅದೇ ಒಂದು ಸಂದರ್ಭದಲ್ಲೇ ಆ ಒಂದು ಮಹಿಳೆ ಏನಿದ್ದಾಳೋ ಅಂದ್ರೆ ಹೊರ ರಾಜ್ಯದ ಮಹಿಳೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದಲ್ಲದೆ ಈ ಒಂದು ಕೃತ್ಯವನ್ನ ಎಸಗ್ತಾಳೆ. ಅಂದ್ರೆ ಚಪ್ಪಲಿಯಲ್ಲಿ ಹೊಡೆಯುವಂತ ಕೆಲಸ ಮಾಡ್ತಾಳೆ. ಅದಾದ ಬಳಿಕ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಟ್ರೋಲ್ ಆಗುವಂತ ಕೆಲಸ ಆಗುತ್ತೆ. ಆಕ್ರೋಶದ ಕಹಳೆಯನ್ನು ಊದುವಂತ ಕೆಲಸ ರಾಜ್ಯದ ಕನ್ನಡಿಗರು ಮಾಡ್ತಾರೆ. ಅದಾದ ಬಳಿಕ ಆಕೆಯ ಮನೆ ಅಡ್ರೆಸ್ ಅನ್ನ ಪಡೆದುಕೊಂಡು ಆಕೆಯ ಮನೆ ಬಳಿ ಸದ್ಯಕ್ಕೆ ಆಟೋ ಚಾಲಕರು ಸೇರಿದಂತೆ ವಿವಿಧ ರೀತಿಯ ಒಂದು ಕಮರ್ಷಿಯಲ್ ವೆಹಿಕಲ್ ಚಾಲಕರೆಲ್ಲರೂ ಕೂಡ ಕನ್ನಡಿಗರು ಆಕೆಯ ಒಂದು ನಡೆ ವಿರುದ್ಧವಾಗಿ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಆಕೆಯ ಹೆಸರು ಕೂಡ ಗೊತ್ತಾಗುತ್ತೆ.
ಪಂಕೂರಿ ಮಿಶ್ರ ಎನ್ನುವಂತ ನಿಟ್ಟಿನಲ್ಲಿ ಆ ಮನೆಗೆ ಹೋಗಿ ಈ ಒಂದು ದೌರ್ಜನ್ಯ ಸಂಬಂಧಪಟ್ಟಗೆ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ನಂದು ತಪ್ಪಾಗಿದೆ, ನಾನು ಇನ್ಮೇಲೆ ತಪ್ಪು ಮಾಡೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಮಂಡಿಯೂರಿ ಕ್ಷಮೆಯಾಚನೆ ಕೋರುವಂತ ಕೆಲಸ ಮಾಡ್ತಾರೆ. ಆಕೆ ಅದೇ ಸ್ಥಳದಲ್ಲಿ, ಆಕೆ ಮತ್ತು ಆಕೆ ಗಂಡ ಸ್ಥಳದಲ್ಲೇ ಕ್ಷಮೆ ಕೋರುವಂತ ಕೆಲಸ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಅಲ್ಲೇ ಕ್ಷಮೆ ಕೋರುವಂತ ಕೆಲಸ ಮಾಡಿರುವಂತದ್ದು. ಜೊತೆಗೆ ಅಲ್ಲೇ ಇದ್ದಂತಹ ಚಾಲಕರೆಲ್ಲರೂ ಕೂಡ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಕರ್ನಾಟಕದಲ್ಲಿ ಕನ್ನಡಿಗರ ಚಾಲಕರ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯ ಮಾಡಬಾರ್ದು, ಹಲ್ಲೆ ಮಾಡಬಾರ್ದು, ನಿಮ್ಮ ನಡೆ ಎಷ್ಟಿದೆಯೋ ಅಷ್ಟರಲ್ಲಿ ಮಾತ್ರ ಇಟ್ಕೊಳ್ಳಿ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಎಚ್ಚರಿಕೆ ಕೊಟ್ಟಿರುವಂತದ್ದು. ಅದಾದ ಬಳಿಕ ಇವತ್ತು ಇದೇ ಒಂದು ವಿಚಾರವಾಗಿ ಆ ಮಹಿಳೆಯ ಹಲ್ಲೆ ವಿಚಾರವಾಗಿ ಚಪ್ಪಲಿಯಲ್ಲಿ ಹೊಡೆದಿರುವಂತಹ ಪ್ರಕರಣ ಸಂಬಂಧಪಟ್ಟಾಗೆ ಆಟೋ ಯೂನಿಯನ್ ಕೆಲವೊಂದು ಯೂನಿಯನ್ಗಳು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮೂಲಕವಾಗಿ ಆಕೆ ಇನ್ನಷ್ಟು ಬುದ್ಧಿ ಕಲಿಬೇಕು, ಆಕೆ ಬುದ್ಧಿ ಕಲಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯ ಒಂದು ಸಂದೇಶವನ್ನ ಸಾರಲಿಕ್ಕೆ ಆಟೋ ಚಾಲಕರು ಕೂಡ ಮುಂದಾಗ್ತಾ ಇದ್ದಾರೆ. ಮಧುಮಾಲ. ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರಿಗೆ ಕರ್ನಾಟಕದ ಬಗ್ಗೆ ನಾನು ಈ ತರ ಮಾತಾಡಲ್ಲ. ಕ್ಷಮಿಸಿ. ಎಲ್ಲ ಡ್ರೈವರ್ಸ್ಗಳಿಗೂ ಎಲ್ಲ ಡ್ರೈವರ್ಸ್ಗಳಿಗೂ ಎಲ್ಲ ಕನ್ನಡಿಗರಿಗೂ ನಾನು ಕ್ಷಮೆ ಕೇಳ್ತೀನಿ.